ಬಹಳ ಹಿಂದೆ ಒಬ್ಬ ಬ್ರಾಹ್ಮಣ ದಂಪತಿಗಳು ಮಕ್ಕಳಿಲ್ಲ ಅನ್ಬಿಟ್ಟು ತುಂಬಾ ಕೊರಗ್ತಾ ಇದ್ರು. ಅನೇಕ ವರ್ಷಗಳ ನಂತರ ಅವರಿಗೆ ಒಂದು ಗಂಡು ಮಗು ಜನಿಸ್ತು. ಅದರ ಆಟ ಪಾಠಗಳನ್ನು ನೋಡಿ ಸಂತೋಷ ಪಡ್ತಿದ್ದ ಆ ಬ್ರಾಹ್ಮಣ ದಂಪತಿಗಳಿಗೆ ಸಿಡಿಲು ಒಂದು ಬಡೀತು. ಏನು ಅಂದ್ರೆ ಆಕಸ್ಮಿಕವಾಗಿ ಅನಾರೋಗ್ಯಕ್ಕೊಳಗಾದ ಮಗು ಕೆಲವೇ ದಿನಗಳಲ್ಲಿ ಸತ್ತೋಯ್ತು. ಬೆಳೆದು ದೊಡ್ಡವನಾಗಿ ತಮ್ಮ ಜೀವನದಲ್ಲಿ ಸಂತೋಷ ತರ್ತಾನೆ ಅನ್ಕೊಂಡಿದ್ದ ಮಗು ಸತ್ತೋಗಿದ್ ನೋಡಿ ಅದರ ಪೋಷಕರು ದುಃಖ ತಪ್ತರಾದ್ರು. ಮಗುವಿನ ನಿರ್ಜೀವ ಶರೀರವನ್ನು ಹೊತ್ಕೊಂಡು ಬ್ರಾಹ್ಮಣ ಸ್ಮಶಾನಕ್ಕೆ ಹೋದ. ಇಡೀ ಕುಟುಂಬ ಅವನನ್ನ ಹಿಂಬಾಲಿಸಿತು. ಮಗುವಿನ ತಂದೆ ಅದರ ಆಟ ಪಾಠಗಳನ್ನ ನೆನೆದು ದುಃಖ ಪಡ್ತಾ ಇದ್ದ. ಇಡೀ ಕುಟುಂಬದ ರೋದನದ ಧ್ವನಿ ಕೇಳಿ ಸ್ಮಶಾನದಲ್ಲಿ ವಾಸ ಆಗಿರ್ತಕ್ಕಂಥ ಒಂದು ಹದ್ದು ಹೊರಗಡೆ ಬಂತು. ಇವರೆಲ್ಲ ಅಳ್ತಾ ಇರೋದನ್ನ ನೋಡಿ ಅದು ಬುದ್ಧಿವಂತಿಕೆಯಿಂದ ಬ್ರಾಹ್ಮಣನಿಗೆ ಉಪದೇಶ ಕೊಡಕ್ ಶುರು ಮಾಡ್ತು. ಎಲೆ ಬ್ರಾಹ್ಮಣನೇ, ಈ ನಿರ್ಜೀವ ದೇಹದ ಮುಂದೆ ಕೂತ್ಕೊಂಡು ಅಳೋದ್ರಿಂದ ಏನ್ ಪ್ರಯೋಜನ? ನೀವುಗಳು ಅಳೋದ್ರಿಂದ ಸತ್ತು ಹೋಗಿರೋ ಮಗು ಎದ್ದು ಬರಕ್ ಸಾಧ್ಯವೇ? ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಹುಟ್ಟಿದವರು ಸಾಯಲೇಬೇಕು. ಅದರ ಋಣ ಮುಗಿದಿದೆ ಅಷ್ಟೇ. ಇಲ್ಲೇ ಇದ್ರೆ ನಿಮ್ಮ ದುಃಖ ಸಂಕಟ ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟು ದಿನ ದುಃಖಿಸಕ್ಕೆ ಸಾಧ್ಯ? ಮನೆಗೆ ಹೋಗಿ ಈ ದುಃಖವನ್ನ ಮರೆಯೋದಕ್ಕೆ ಪ್ರಯತ್ನ ಪಡಿ ಹೇಳಿ ಮುಂತಾಗಿ ಹದ್ದು ಬಗೆ ಬಗೆಯಾಗಿ ಆ ಬ್ರಾಹ್ಮಣ ಕುಟುಂಬಕ್ಕೆ ಸಲಹೆ ನೀಡ್ತು, ಬುದ್ಧಿ ಹೇಳ್ತು. ಆ ಹದ್ದಿಗೆ ನಿಜವಾಗ್ಲೂ ಬ್ರಾಹ್ಮಣನಿಗೆ ಸಮಾಧಾನ ಮಾಡೋ ಯಾವ ಉದ್ದೇಶನೂ ಇರಲಿಲ್ಲ. ಅದ್ರ ಚಿಂತೆ ಏನು ಅಂದ್ರೆ ರಾತ್ರಿ ಆದ್ಮೇಲೆ ತನಗೆ ಕಣ್ಣು ಕಾಣೋದಿಲ್ಲ. ಈಗ್ಲೇ ದುಃಖಿಸ್ತಾ ಇರುವಂತ ಕುಟುಂಬವನ್ನ ಸ್ಮಶಾನದ ಹೊರಗಡೆ ಕಳಿಸಿದ್ರೆ ತನಗೆ ಆ ಸತ್ತ ಮಗುವಿನ ಶವವನ್ನ ತಿನ್ನುವಂಥ ಒಂದು ಅವಕಾಶ ಸಿಗತ್ತೆ ಅಂತ ಅದು ಯೋಚನೆ ಮಾಡಿತ್ತು. ಆದ್ರೆ ಬ್ರಾಹ್ಮಣನ ಕುಟುಂಬಕ್ಕೆ ಈ ಹದ್ದಿನ ಕುತಂತ್ರ ಬುದ್ಧಿ ಅರ್ಥ ಆಗ್ಲಿಲ್ಲ. ಅವರು ಹದ್ದಿನ ತರ್ಕಬದ್ಧವಾದ ಮಾತನ್ನ ನಂಬಿದ್ರು. ಎಷ್ಟು ಹೊತ್ತತ್ರು ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಸ್ಮಶಾನದಿಂದ ಹೊರಗೆ ಹೋಗಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲೇ ಅವರಿಗೆ ಒಂದು ನರಿ ಎದುರಿಗೆ ಸಿಕ್ತು. ಆ ನರಿ ಸಹಾನುಭೂತಿಯಿಂದ ಇವರಿಗೆ ಹೇಳ್ತು, ನಿಮ್ಗೆ ಆ ಮಗುವಿನ ಬಗ್ಗೆ ಕರುಣೆನೇ ಇಲ್ವೇ? ಇಷ್ಟು ಬೇಗ ಆ ಮುದ್ದಾದ ಮಗುವನ್ನು ಬಿಟ್ಟು ಹೋಗ್ಲು ನಿಮ್ಗೆ ಮನಸ್ಸಾದ್ರೂ ಹೇಗ್ ಬರ್ತಾ ಇದೆ? ಆ ಹದ್ದಿನ ಕುತಂತ್ರದ ಮಾತಿನಿಂದ ನೀವು ದಾರಿ ತಪ್ತಾ ಇದ್ದೀರಿ. ಯಾರಿಗ್ ಗೊತ್ತು, ದೇವ್ರ ದಯೆಯಿಂದ ನಿಮ್ಮ ಮಗು ಬದುಕಿದ್ರೂ ಬದುಕಬಹುದು ಅಂತ ಹೇಳಿ ಪಟ್ಟು ಹಿಡಿತು. ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಮರಿಗಳಿಗಾಗಿ ಆಳವಾಗಿ ದುಃಖಿಸ್ತವೆ. ನೀವು ಕತ್ಲಾಗೋ ಮುಂಚೆನೆ ಇಲ್ಲಿಂದ ಹೊರಡ್ತಾ ಇದ್ದೀರಾ. ಆ ಮಗು ಏನ್ ಪಾಪ ಮಾಡಿತ್ತು? ಇನ್ನೊಂದ್ ಸ್ವಲ್ಪ ಹೊತ್ತು ಅದಕ್ಕೋಸ್ಕರ ನೀವು ಇಲ್ಲೇ ಕೂತ್ಕೊಂಡು ದುಃಖ ಪಡ್ರಿ ಅಂತ ಹೇಳಿ ಮುಂತಾಗಿ ಅವರ ಈ ಕೆಲಸವನ್ನ ಖಂಡಿಸ್ತು. ಆ ಮಗುವಿನ ಪೋಷಕರು ಮತ್ತೆ ಗೊಂದಲಕ್ಕೀಡಾದ್ರು. ಹದ್ದಿನ ತರ್ಕಬದ್ಧವಾದ ಸಲಹೆ ಮತ್ತು ನರಿಯ ಭಾವನಾತ್ಮಕ ಮನವಿ ಇದೆರಡರ ನಡುವೆ ಸಿಕ್ಕಾಕೊಂಡ್ಬಿಟ್ಟು ಅವರು ಇನ್ನೂ ದುಃಖಿತರಾದ್ರು. ಇಲ್ಲಿ ಹದ್ದಿನಂತೆ ನರಿ ಕೂಡ ತನ್ನದೇ ಆದ ಸ್ವಾರ್ಥ ಆಸೆಗಳನ್ನ ಹೊಂದಿತ್ತು. ಪೋಷಕರು ಬೇಗ ಹೊರಟೋದ್ರೆ ಹದ್ದು ಮಗುವಿನ ನಿರ್ಜೀವ ದೇಹವನ್ನು ತಿಂದು ಹಾಕ್ಬಿಡುತ್ತೆ. ರಾತ್ರಿ ಆದ್ರೆ ಹದ್ದಿಗೆ ಕಣ್ಣು ಕಾಣೋದಿಲ್ಲ. ತಾನು ಆರಾಮಾಗಿ ಆ ದೇಹವನ್ನು ತಿನ್ನಬಹುದು ಅಂತ ಹೇಳಿ ಅದರ ಉಪಾಯ. ಅದಕ್ಕೆ ರಾತ್ರಿವರೆಗೂ ಆ ಮಗುವಿನ ಕುಟುಂಬನ ಅಲ್ಲೇ ಇರಿಸ್ಕೊಳ್ಳೋದಕ್ಕೆ ಅದು ಅವರ ಮನಸ್ಸನ್ನ ಒಲಿಸ್ತಾ ಇತ್ತು. ಹದ್ದು ಮತ್ತು ನರಿಯ ಉಪದೇಶ ಹಾಗೂ ಸಲಹೆಯಿಂದ ಇನ್ನೂ ಕಂಗೆಟ್ಟ ಬ್ರಾಹ್ಮಣ ದೇವರ ಮೊರೆ ಹೋದ. ಶ್ರದ್ಧೆಯಿಂದ ಮಗುವಿನ ಪ್ರಾಣಕ್ಕಾಗಿ ಪ್ರಾರ್ಥಿಸಿದ. ಇವನ ಹೃದಯಪೂರ್ವಕ ಮೊರೆಯನ್ನು ಕೇಳ್ಬಿಟ್ಟು ಭಗವಾನ್ ವಿಷ್ಣು ಇವನ ಮುಂದೆ ಪ್ರತ್ಯಕ್ಷನಾಗಿ ಮಗುವಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ. ಆಮೇಲೆ ದೇವರ ದಯೆಯಿಂದ ಮಗು ಮತ್ತೆ ಬದುಕಿ ದೀರ್ಘಾಯುಷ್ಯನ ವರವನ್ನು ಕೂಡ ಪಡೀತು. ಈ ಸ್ವಾರ್ಥಕ್ಕಾಗಿ ತಾನಾಡಿದ ಮಾತಿನಿಂದ ಮಗು ಮತ್ತೆ ಬದುಕು ಬಂದಿದ್ ನೋಡ್ಬಿಟ್ಟು ನರಿಗೆ ಬಹಳ ನಿರಾಶೆ ಆಗ್ಬಿಡ್ತು. ಆದ್ರೆ ಆ ಕುಟುಂಬ ತುಂಬಾ ಸಂತೋಷದಿಂದ ಆ ಮಗುವನ್ನ ಕರ್ಕೊಂಡು ಅಲ್ಲಿಂದ ಹೊರಟಿತು. ಇಲ್ಲಿ ಮಾನವನ ಮನೋವಿಜ್ಞಾನ, ಪ್ಯಾರಾಸೈಕಾಲಜಿ ಮತ್ತು ಆಧ್ಯಾತ್ಮಿಕ ಒಳನೋಟ ಮಹಾಭಾರತದ ಭೂರಿ ಶಾಂತಿ ಪರ್ವದಿಂದ ಆಯ್ದ ಈ ಕಥೆಯ ಮೂಲಕ
ಭಗವಾನ್ ವ್ಯಾಸರು ಒಂದು ಅಮೂಲ್ಯವಾದ ಪಾಠವನ್ನ ನಮ್ಮೆಲ್ಲರಿಗೂ ಕಲಿಸ್ತಾ ಇದ್ದಾರೆ. ಎಲ್ಲ ದುಃಖಗಳ ಮೂಲ ಪಾಪಗಳು ಹಾಗೂ ಪಾಪಗಳ ಮೂಲ ಮಾನವನ ಸ್ವಭಾವ. ಮಾನವರು ಅಂತರ್ಗತವಾಗಿ ಸ್ವಾರ್ಥಿಗಳು, ಮೋಸಗಾರರು ಮತ್ತು ಕುತಂತ್ರಿಗಳು. ಎಂಥದೇ ಸಂದರ್ಭವನ್ನ ತಮ್ಮ ಪರವಾಗಿ ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲಿ ಹದ್ದು ಹಾಗೂ ನರಿಯ ಕಥೆ ಈ ವಿಷಯವನ್ನು ದೃಢಪಡಿಸುತ್ತೆ. ಹದ್ದು ತನ್ನ ಸ್ವಾರ್ಥಕ್ಕಾಗಿ ಸಾವು ಜೀವನದ ಒಂದು ಭಾಗ, ಅದಕ್ಕಾಗಿ ದುಃಖಿಸಬಾರ್ದು ಅಂತ ಹೇಳಿ ತತ್ವನ ಹೇಳ್ತು. ನರಿ ತನ್ನ ಕಾರ್ಯ ಸಾಧನೆಗೆ ದಯೆ, ಪ್ರೀತಿ, ಕರುಣೆ ಮುಂತಾಗಿ ಉಪದೇಶ ಮಾಡ್ತು. ಆದರೆ ಎರಡೂ ಕೂಡ ಸ್ವಾರ್ಥಿಗಳೇ. ಈ ಕಥೆ ಮೂಲಕ ಮನುಷ್ಯನ ಪ್ರತಿಯೊಂದು ಆಲೋಚನೆ, ಕ್ರಿಯೆ ಅಥವಾ ಅಂಶಗಳು ತ್ರಿಗುಣಗಳಿಗೆ ನೇರವಾಗಿ ಸಂಬಂಧಿಸಿದೆ ಅಂಥೇಳಿ ವೇದಶಾಸ್ತ್ರಗಳು ಪ್ರತಿಪಾದಿಸ್ತಾ ಇದೆ. ಸಾತ್ವಿಕ ವ್ಯಕ್ತಿಗಳು ಇತರರಿಗೆ ಒಳ್ಳೆಯದನ್ನ ಮಾಡಕ್ಕೆ ಬಯಸಿದ್ರೆ, ರಾಜಸಿಕರು ತಮ್ಮ ಸ್ವಂತ ಸುಖವನ್ನು ನೋಡ್ಕೊಳ್ತಾರೆ. ತಾಮಸಿಕರು ಬೇರೆಯವರಿಗೆ ತೊಂದರೆ ಮಾಡಿಯಾದ್ರೂ ತಮ್ಮ ಸುಖ ಸಾಧಿಸ್ಕೊಳ್ಳೋದಕ್ಕೆ ಬಯಸ್ತಾರೆ. ಬಿಕ್ಕಟ್ಟಿನ ಸಮಯದಲ್ಲಿ ಇಂಥವ್ರ ಬಗ್ಗೆ ನಾವು ಜಾಗರೂಕರಾಗಿ ಇರಬೇಕು. ಅಂತಿಮವಾಗಿ ದುಃಖ ಅಥವಾ ಗೊಂದಲದ ಸಮಯದಲ್ಲಿ ದೈವಿ ಶಕ್ತಿಗಳ ಮಾರ್ಗದರ್ಶನದಿಂದ ವಿಪತ್ತುಗಳಿಂದ ನಾವು ಪಾರಾಗಬಹುದು. ಒಬ್ಬರ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ಆತ್ಮ ಸಾಕ್ಷಿಯನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದು ಇಂಥ ಸಂದರ್ಭದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಇದು ಜೀವನದ ಬಗ್ಗೆ ಸ್ಪಷ್ಟತೆಯನ್ನ ನೀಡುತ್ತೆ ಹಾಗೂ ವಿಪತ್ತುಗಳಿಂದ ನಮ್ಮನ್ನು ಪಾರು ಮಾಡುತ್ತೆ. ಇಲ್ಲಿ ಬ್ರಾಹ್ಮಣ ಅತ್ಯಂತ ಧರ್ಮನಿಷ್ಠನಾಗಿದ್ದ ಹಾಗೂ ಆಧ್ಯಾತ್ಮಿಕ ಅಭ್ಯಾಸದ ಅನೇಕ ಜನ್ಮಗಳನ್ನು ಅವನು ಪೂರ್ತಿಗೊಳಿಸಿಕೊಂಡಿದ್ದ. ಅದಕ್ಕಾಗಿಯೇ ವಿಷ್ಣುವು ಅವನ ಆಶಯವನ್ನು ಪೂರೈಸಲು ಅವನ ಮುಂದೆ ಪ್ರತ್ಯಕ್ಷನಾದ. ನಮಸ್ಕಾರ.